ನಮಗೆಲ್ಲ ಗೊತ್ತಿರೋ ಹಾಗೆ ಶಿವನಿಗೆ ಇಬ್ಬರು ಮಕ್ಕಳು. ಒಂದು ಗಣೇಶ, ಇನ್ನೊಂದು ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಅಂತ ಕರಿತೀವಿ. ಆದರೆ ಕೆಲವೊಂದು ಪುರಾಣಗಳಲ್ಲಿ ಶಿವನಿಗೆ 3 ಜನ ಗಂಡು ಮಕ್ಕಳು ಅಂತ ಉಲ್ಲೇಖಿಸಿದೆ. ಅದು ಕಾರ್ತಿಕೇಯ, ಗಣೇಶ ಮತ್ತು ಅಯ್ಯಪ್ಪ. ಇನ್ನು ಅವನಿಗೆ 3 ಜನ ಹೆಣ್ಣು ಮಕ್ಕಳುಗಳು ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಅದು ಅಶೋಕ ಸುಂದರಿ, ಮಾನಸ ಮತ್ತು ಜ್ಯೋತಿ. ಇದು ಶಿವಪುರಾಣದಲ್ಲಿ ಇದೆ, ಈ 3 ಜನ ಹೆಣ್ಮಕ್ಳು ಇರೋದು. ಮತ್ತು ಪದ್ಮಪುರಾಣದಲ್ಲೂ ಕೂಡ ಶಿವನ ಮಗಳು ಅಶೋಕ ಸುಂದರಿಯ ಬಗ್ಗೆ ಕೂಡ ಉಲ್ಲೇಖ ಇದೆ. ಈ ಅಶೋಕ ಸುಂದರಿ ಯಾರು, ಹೇಗೆ ಹುಟ್ಟಿದ್ಲು, ಮತ್ತು ಅವಳು ಗಂಡ ಹೇಗೆ ಹಾವಾಗಿ ಪರಿವರ್ತನೆಗೊಂಡ, ಅವ್ರ ಜೀವನ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ನೋಡೋಣ. ಈ ಕತೆ ಪದ್ಮಪುರಾಣದಲ್ಲಿ ಬರುತ್ತೆ. ಇದರ ಪ್ರಕಾರ ಒಂದು ದಿನ ತಾಯಿ ಪಾರ್ವತಿಯು ಶಿವನನ್ನು ವಿಶ್ವದ ಅತ್ಯಂತ ಸುಂದರವಾದ ಉದ್ಯಾನವನಕ್ಕೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡಳು. ಆಗ ತನ್ನ ಹೆಂಡತಿಯ ಆಸೆಯನ್ನು ಪೂರೈಸಲು ಶಿವನು ಅವಳನ್ನು ನಂದನವನಕ್ಕೆ ಕರೆದೊಯ್ತಾನೆ. ಅಲ್ಲಿ ತಾಯಿ ಪಾರ್ವತಿಗೆ ಕಲ್ಪವೃಕ್ಷದ ಮೇಲೆ ಆಸೆ ಆಗತ್ತೆ. ಆ ಕಲ್ಪವೃಕ್ಷ ಆಸೆಯನ್ನು ಪೂರೈಸುವ ಮರವಾಗಿರುತ್ತೆ. ಅದರಿಂದ ಆ ಪಾರ್ವತಿ ತಾಯಿಯು ಈ ಮರವನ್ನು ಕೈಲಾಸಕ್ಕೆ ತಂದು ಆ ಉದ್ಯಾನದಲ್ಲಿ ಸ್ಥಾಪಿಸ್ತಾರೆ. ಹಾಗೆ ಇರಬೇಕಾದ್ರೆ ಸ್ವಲ್ಪ ದಿನದ ಸಮಯದಲ್ಲಿ ಶಿವ ಮತ್ತೆ ಧ್ಯಾನಕ್ಕೆ ಹೊರಟೋಗ್ಬಿಡ್ತಾನೆ. ಶಿವ ಧ್ಯಾನ ಮಾಡಬೇಕಾದ್ರೆ ತಾಯಿ ತೋಟದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅವರಿಗೆ ತಾಯಿಗೆ ಒಬ್ಬಂಟಿತನ ಅನುಭವಿಸ್ಬೇಕಾಗತ್ತೆ. ಆಗ ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆಗ ಅವಳಿಗೆ ಒಂದು ಮಗುವನ್ನು ಪಡೆಯುವಂಥ ಬಯಕೆ ಉಂಟಾಗುತ್ತೆ. ಆಗ ಬಂದು ಆ ಕಲ್ಪವೃಕ್ಷವನ್ನು ಕೇಳ್ತಾಳೆ, ನನಗೆ ಒಂದು ಮಗಳು ಬೇಕು ಅಂತ. ಆ ಕಲ್ಪವೃಕ್ಷ ಎಲ್ಲ ಆಸೆಗಳನ್ನ ಈಡೇರಿಸುವಂಥ ಮರ ಆಗಿರೋದ್ರಿಂದ ತಾಯಿ ಆಸೆಯನ್ನು ತಕ್ಷಣವೇ ಈಡೇರಿಸುತ್ತೆ. ಆಗ ಒಂದು ಸುಂದರ ಹುಡುಗಿಯನ್ನು ಪಡೀತಾಳೆ ತಾಯಿ. ಆಕೆಗೆ ಅಶೋಕ ಸುಂದರಿ ಅಂತ ಹೆಸರಿಡ್ತಾರೆ. ತಾಯಿ ಪಾರ್ವತಿ ತನ್ನ ಮಗಳನ್ನು ಪಡೆದಿದ್ದರಿಂದ ಅವಳು ಸುಂದರಿಯಾಗಿದ್ದರಿಂದ ಅಶೋಕ ಸುಂದರಿ ಅಂತ ಕರೀತಾರೆ. ಅಶೋಕ ಸುಂದರಿಗೆ ಸ್ವಲ್ಪ ದೊಡ್ಡವಳಾದ್ಮೇಲೆ ಅವಳಿಗೆ ಮದುವೆ ಮಾಡಬೇಕು ಅಂದಾಗ ತಾಯಿ ಪಾರ್ವತಿ ಇವಳಿಗೆ ದೇವರಾಜ ಇಂದ್ರನ ಸಿಂಹಾಸನದಂತ ಅಂದರೆ ಅಷ್ಟು ಶಕ್ತಿ ಇರುವಂಥ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆಮೇಲೆ ಅಶೋಕ ಸುಂದರಿಯನ್ನು ಚಂದ್ರವಂಶದ ಯಯಾತಿಯ ಮೊಮ್ಮಗ ನಹುಷನ ಜೊತೆ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ. ಹೀಗೆ ಇರಬೇಕಾದ್ರೆ ಒಂದ್ಸರಿ ಅಶೋಕ ಸುಂದರಿ ತನ್ನ ಸ್ನೇಹಿತರೊಂದಿಗೆ ನಂದನವನದಲ್ಲಿ ತಿರುಗಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ರಾಕ್ಷಸ ಬರ್ತಾನೆ. ಅವನ ಹೆಸರು ಹುಂಡ ಅಂತ. ಹುಂಡ ಅನ್ನೋ ರಾಕ್ಷಸ ಬಂದು ಆ ಸುಂದರಿಯನ್ನು ನೋಡಿದಾಗ ಅವಳು ತುಂಬ ಆಕರ್ಷಕವಾಗಿರ್ತಾಳೆ. ಅವಳು ದೇವಕನ್ಯೆಯಾಗಿದ್ದು ತುಂಬ ಆಕರ್ಷಕವಾಗಿರೋದ್ರಿಂದ ಅವಳು ಸೌಂದರ್ಯ ಯಾರನ್ನೇ ನೋಡಿದ್ರೂ ಅವಳನ್ನ ಆಕರ್ಷಿತವಾಗುವ ರೀತಿ ಇರ್ತಾಳೆ. ಆದ್ದರಿಂದ ಹುಂಡ ರಾಕ್ಷಸನೂ ಕೂಡ ಅವಳಿಂದ ಆಕರ್ಷಿತನಾಗ್ತಾನೆ. ಅವಳನ್ನು ಮದುವೆ ಆಗಬೇಕು ಅಂತ ಅನ್ಕೋತಾನೆ. ಅವನ ಮೇಲೆ ಕೇಳ್ತಾನೆ, ನೀನು ನನ್ನ ಮದುವೆ ಆಗು ಅಂತ. ಅವಳು ಹೇಳ್ತಾಳೆ, ನನಗೀಗಾಗಲೇ ರಾಜ ನಹುಷನೊಂದಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಹುಂಡ ರಾಕ್ಷಸನಿಗೆ ಕೋಪ ಬರುತ್ತೆ. ನಾನೇನು ಮದುವೆ ಆಗಬೇಕು ಅಂತಿದ್ರೆ ನೀನು ಯಾರೋ ಮದುವೆ ಆಗಬೇಕಂದ್ರೆ ಅವನನ್ನು ಕೊಂದಾದರೂ ಸರಿ ನಾನೇನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಆದರೆ ಆ ಸಮಯದಲ್ಲಿ ನಹುಷನು ಮಗುವಾಗಿರ್ತಾನೆ. ಆದ್ದರಿಂದ ಇವಳೇನು ಮಾಡ್ತಾಳೆ, ನನ್ನ ಗಂಡನ ನೀನು ಸಾಯಿಸೋಕೆ ಹೋದರೆ ಅವನ ಕೈಯಿಂದಲೇ ನೀನು ಸಾವಾಗಲಿ ಅಂತ ಹೇಳ್ತಾಳೆ. ಅಶೋಕ ಸುಂದರಿ ಈ ಶಾಪವನ್ನು ಕೊಟ್ಟ ಮೇಲೆ ಆ ದುಷ್ಟ ರಾಕ್ಷಸ ನಹುಷನನ್ನು ಹುಡ್ಕೊಂಡು ಹೋಗ್ಬಿಟ್ಟು ಅವನ್ನ ಎತ್ಕೊಂಡು ಹೊಟ್ಟೋಗಿ ಅಪಹರಿಸ್ಬಿಟ್ಟು ಆ ಮಗುನ ಅವನ್ನ ಇಟ್ಕೊಂಡಿದ್ದಾಗ ಅಲ್ಲಿ ರಾಕ್ಷಸನ ದಾಸಿ ಒಬ್ಬಳು ನಹುಷನನ್ನು ಕಾಪಾಡಿಬಿಟ್ಟು ಅವಳನ್ನ ಬೆಳೆಸ್ತಾಳೆ. ಆ ಬೆಳೆಸಿದ್ಮೇಲೆ ಅವಳು ಆ ನಹುಷನನ್ನು ತಂದು ವಸಿಷ್ಠ ಋಷಿ ಆಶ್ರಮಕ್ಕೆ ಕರ್ಕೊಂಬಂದು ಬಿಡ್ತಾಳೆ. ಅವನು ಸ್ವಲ್ಪ ಬೆಳೆದು ಎಲ್ಲ ವಿದ್ಯೆಗಳನ್ನ ಕಲಿತ ಮೇಲೆ ಮತ್ತೆ ರಾಕ್ಷಸ ಹುಂಡನನ್ನು ಅವನೇ ಕೊಲ್ತಾನೆ. ಮತ್ತೆ ತಾಯಿ ಪಾರ್ವತಿ ಮತ್ತು ಭೋಲೆನಾಥ ಶಿವನ ಆಶೀರ್ವಾದದೊಂದಿಗೆ ಈ ನಹುಷ ಅನ್ನೋ ರಾಜಕುಮಾರ ಅಶೋಕ ಸುಂದರಿಯನ್ನು ಮದುವೆ ಆಗ್ತಾನೆ. ಅನಂತರ ಅಂದರೆ ಅವರಿಬ್ಬರಿಗೂ ಯಯಾತಿಯಂತಹ ಒಂದು ವೀರಪುತ್ರ ಮತ್ತು 100 ಸುಂದರ ಹೆಣ್ಣುಮಕ್ಕಳುಗಳು ಜನಿಸ್ತಾರೆ. ಇನ್ನು ಈ ಕಡೆ ಇಂದ್ರನಿಗೆ ಬ್ರಹ್ಮನನ್ನು ಕೊಂದ ದೋಷ ಬಂದಾಗ
ಅದನ್ನ ಮರೆಮಾಚಿರ್ತಾನೆ. ಆವಾಗ ದೇವತೆಗಳೆಲ್ಲ ನಹುಷನನ್ನ ದೇವರಾಜನ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಇಂದ್ರನ ಸ್ಥಾನವನ್ನು ಪಡೆದ ರಾಜ ನಹುಷನಿಗೆ ಆ ಸ್ಥಾನವನ್ನು ಪಡೆದ ತಕ್ಷಣ ಇಂದ್ರನಿಗೆ ಇದ್ದ ಅಹಂಕಾರ, ಅಧರ್ಮ ಇವನಿಗೂ ಕೂಡ ಬರುತ್ತೆ. ಅದಾದ್ಮೇಲೆ ಒಂದು ದಿನ ಇಂದ್ರನ ರಾಣಿಯಾದ ಶಚಿಯನ್ನು ನೋಡಿದಾಗ ಅವನಿಗೆ ಅವಳ ಮೇಲೆ ಮನಸ್ಸಾಗತ್ತೆ. ಆಮೇಲೆ ಅವನೇನು ಮಾಡ್ತಾನೆ, ಅವಳನ್ನ ಒಂದಿನ ತನ್ನ ಅರಮನೆಗೆ ಬಾ ಅಂತ ಕರೀತಾನೆ. ಅರಮನೆಗೆ ಬಾ ಅಂತ ಕರೆದಾಗ ಅವಳು ರಾಣಿ ಶಚಿಗೆ ಅದು ಗೊತ್ತಾಗ್ಬಿಡುತ್ತೆ, ಇವನು ಏನು ಉದ್ದೇಶ ಇಟ್ಕೊಂಡು ಕರೀತಾ ಇದ್ದಾನೆ ಅಂತ. ಅವಳು ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಇಂದ್ರನನ್ನು ಹುಡ್ಕೊಂಡು ಹೋಗ್ತಾಳೆ. ಅವನ ಬಳಿಗೆ ಹೋಗ್ಬಿಟ್ಟು ಹೀಗೆ ಕರೆದಿದ್ದಾನೆ ನಹುಷ ರಾಜ, ನಾನು ಈಗೇನು ಮಾಡಬೇಕು, ಅವನೇ ಇಂದ್ರ ಆಗಿರೋದು ಹೋಗಲೇಬೇಕು, ಈಗ ನನ್ನ ಪತಿವ್ರತ ಧರ್ಮವನ್ನು ಕಾಪಾಡ್ಕೋಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಇಂದ್ರ ಶಚಿಗೆ ಒಂದು ಸಲಹೆನೇ ನೀಡ್ತಾನೆ. ಏನಪ್ಪ ಅದು ಅಂದರೆ, ನೀನು ರಾಜ ನಹುಷನು ಸಪ್ತ ಋಷಿಗಳ ಅಂದರೆ 7 ಋಷಿಗಳ ಸಪ್ತ ಋಷಿಗಳೇನಿರ್ತಾರೆ ಅವರ ದಿವ್ಯ ವಾಹನದ ಮೇಲೆ ಸವಾರಿ ಮಾಡ್ಕೊಂಡು ಬಂದರೆ ನಾನು ನಿನ್ನ ವಶ ಆಗ್ತೀನಿ, ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳು ಅಂತ ಹೇಳಿ ಕಳಿಸ್ತಾಳೆ. ಅವಳು ಅದೇ ರೀತಿ ಹೇಳಿ ಕಳಿಸ್ತಾಳೆ. ಆ ಶಚಿ ಹೇಳಿದ್ಮೇಲೆ ಅವನೇನು ಮಾಡ್ತಾನೆ, ನಹುಷ ದೇವರ್ಷಿ ಮತ್ತು ಮಹರ್ಷಿಗಳೇನಿದ್ರು ಸಪ್ತರ್ಷಿಗಳು ಅವರನ್ನು ಪಲ್ಲಕ್ಕಿಯನ್ನು ಹೊತ್ತು ಇಂದ್ರಾಣಿ ಬಳಿಗೆ ಬರ್ತಾ ಇರ್ತಾನೆ. ಅಂದರೆ ಶಚಿಯ ಹತ್ರ ಬರ್ತಾ ಇರ್ತಾನೆ. ಆ ಸಮಯದಲ್ಲಿ ಋಷಿಗಳು ನಿಧಾನವಾಗಿ ಚಲಿಸ್ತಾ ಇರೋದನ್ನ ನೋಡ್ಬಿಟ್ಟು ನಹುಷನಿಗೆ ಕೋಪ ಬರುತ್ತೆ. ಆ ಕೋಪ ಬಂದಾಗ ಅಗಸ್ತ್ಯ ಋಷಿಯನ್ನು ಒದ್ದು ಬಿಡ್ತಾನೆ. ಇದರಿಂದ ಅಗಸ್ತ್ಯ ಋಷಿಗಳಿಗೆ ಕೋಪ ಆಗಿ ಆ ನಹುಷನಿಗೆ, ನೀನು ಅಧರ್ಮಿಯಾಗಿದ್ಯಾ, ಅದರಿಂದ ನೀನು ಈ ರೀತಿ ಮಾಡ್ಕೊಂಡಿದ್ಯಾ, ನೀನು 10,000 ವರ್ಷಗಳ ಕಾಲ ಹೆಬ್ಬಾವಿನ ಗರ್ಭದಲ್ಲಿ ವಾಸಿಸು ಅಂತ ಶಾಪ ನೀಡ್ಬಿಡ್ತಾನೆ. ಆಗ ನಹುಷನಿಗೆ ತನ್ನ ತಪ್ಪು ಅರಿವಾಗುತ್ತೆ, ತಾನೇನು ಮಾಡಿದೆ, ಯಾವ ರೀತಿ ನಡ್ಕೊಂಡೆ ಅಂತ ಎಲ್ಲ ಗೊತ್ತಾಗುತ್ತೆ. ಆವಾಗ ಅವನು ಕೇಳ್ತಾನೆ, ನನ್ನ ತಪ್ಪು ನನಗೆ ಅರಿವಾಯಿತು, ನಾನು ಈ ಇದರಿಂದ ನಿವಾರಿಸ್ಕೋಕೆ ನನಗೆ ಬದಲಾಗೋಕೆ ಅವಕಾಶ ಕೊಡಿ, ನಾನು ಬದಲಾಗ್ತೀನಿ ಅಂತ ಕೇಳಿದಾಗ, ಶಾಪನ ನಾನು ವಾಪಸ್ ತಗೊಳಕ್ಕಾಗಲ್ಲ, ಆದರೆ ಪರಿಹಾರನೇ ನೀಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಹಾವಿನ ಗರ್ಭದಿಂದ ತಪ್ಪಿಸಿಕೊಳ್ಳಲು ಪರಿಹಾರನ ಕೇಳ್ದ. ಅಗಸ್ತ್ಯ ಋಷಿ ಮೋಕ್ಷಕ್ಕೆ ಹೇಳ್ತಾರೆ, ಪರಿಹಾರನ ಹೇಳ್ತಾರೆ. ನೀನು ಕೇಳುವ ಪ್ರಶ್ನೆಗಳಿಗೆ ಯಾರು ಉತ್ತರಿಸ್ತಾರೋ, ಯಾರು ಉತ್ತರ ನಿನ್ನ ಪ್ರಶ್ನೆಗೆ ನೀಡ್ತಾರೋ ಆವಾಗ ನೀನು ಈ ಶಾಪದಿಂದ ಮುಕ್ತಿ ಹೊಂದ್ತೀಯಾ ಅಂತ ಹೇಳ್ಬಿಟ್ಟು ಆ ಶಾಪದ ಪರಿಹಾರನೂ ಕೂಡ ನೀಡ್ತಾರೆ. ಇದಿಷ್ಟು ಶಿವ ಪಾರ್ವತಿಯ ಮಗಳ ಮತ್ತು ಅಳಿಯನ ಕತೆ, ಮಗಳು ಅಶೋಕ ಸುಂದರಿ ಮತ್ತು ಅಳಿಯ ನಹುಷನ ಕತೆ. ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.